ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ನಾವು ಮಾತಾಡ್ತಿದ್ದೀವಿ. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇರುವಂಥ ಸ್ಪೆಷಲ್ ಟೆಕ್ನಿಕ್ ಏನು ಅಂದರೆ, ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು ಅಂದರೆ, ಈಗ ಅವರೇ ಮಾತಾಡದೆ ದೂರ ಇರ್ತಾರೆ, ನೀವು ಅವ್ರನ್ನ ಅವರಾಗವರೇ ಫೋನ್ ಮಾಡೋ ಹಾಗೆ ಮಾಡಬೇಕು ಅಂದರೆ, ನೀವು ಈ ಸೀಕ್ರೆಟ್ ರಿಚುವಲನ್ನು, ಸಿಂಪಲ್ ಮಂತ್ರವನ್ನು ಬಳಸ್ಬೋದು. ಸ್ನೇಹಿತರೆ, ಇದು ತುಂಬ ಪವರ್ಫುಲ್ ಇದೆ, ಏಕೆಂದರೆ ಇದು ಶಾಬರ ಮಂತ್ರ. ಸ್ನೇಹಿತರೆ, ಇದನ್ನು ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ, ಒಳ್ಳೆ ಉದ್ದೇಶಕ್ಕೆ ಅಷ್ಟೇ ಬಳಸಬೇಕು. ಬಲವಂತಕ್ಕೆ ಮಾತ್ರ ಏನು ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ನಿಜವಾದ ಫೀಲಿಂಗ್ಸು, ಪ್ರೀತಿ, ಒಳ್ಳೆ ಭಾವನೆ ಇದ್ದರೆ ಮಾತ್ರ ನೀವು ಪ್ರಯತ್ನ ಮಾಡ್ಬೋದು. ಸ್ನೇಹಿತರೆ, ಖಂಡಿತವಾಗ್ಲೂ ಇದನ್ನು ನೀವು ಮಾಡಿ. ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆ ಫೋನ್ ಮಾಡೋ ಹಾಗೆ ಮಾಡಿ. ಏಕೆಂದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ನೀವು ಯಾವ ವ್ಯಕ್ತಿನ ನೀವು ತಕ್ಷಣ ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಅವರು ನಿಮಗೆ ಫೋನ್ ಮಾಡಬೇಕು ಅಂದ್ಕೋತೀರೋ, ಇದು ಇಮಿಡಿಯೇಟಾಗಿ ಸ್ಪಂದನೆಯನ್ನು ಕೊಡುತ್ತೆ. ಸರಿನಾ? ಫೀಲ್ ಆಗೋ ಥರ ಅವ್ರಿಗೆ ನಿಮ್ಮ ಎಮೋಷನ್ನು, ಫೀಲ್ ಆಗೋ ಥರ ನಿಮ್ಮ ಜೊತೆಯಲ್ಲಿ ಅವರು ಮಾತಾಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ತಕ್ಷಣವೇ ಸ್ಪಂದನೆ ಅನ್ನೋದು ಆಗುತ್ತೆ. ನೀವು ಲವರ್ಸ್ನ ಮಾತ್ರ ಅಲ್ಲ, ಫ್ರೆಂಡ್ಸನ್ನು ನೀವು ಫೋನ್ ಮಾಡಬೇಕು, ನನಗೆ ಇಂಥ ಫ್ರೆಂಡು ನನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು ನೀವು ಇದನ್ನು ಮಾಡ್ಬೋದು. ವ್ಯವಹಾರಸ್ಥರು, ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರು ಕೂಡ, ನೀವು ಅವರು ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡ್ರು ನೀವು ಇದನ್ನು ಮಾಡ್ಬೋದು. ನೀವು ಈ ತಂತ್ರವನ್ನು, ಈ ಧ್ಯಾನವನ್ನು, ಈ ಮಂತ್ರವನ್ನು ಮಾಡಬೇಕಾದ್ರೆ ನಿಮಗೆ ಏಕಾಗ್ರತೆ ಅನ್ನೋದು ತುಂಬ ಜಾಸ್ತಿಯಾಗಿ ಸಿಗುತ್ತೆ. ನೀವು ಯಾವ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಇಮಿಡಿಯೇಟಾಗಿ ಮಾತಾಡಬೇಕು ಅಂದ್ಕೊಂಡಿರ್ತೀರೋ, ಅದು ಬೇಗನೆ ಆಗುತ್ತೆ. ನಿಮ್ಮಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ. ಇಂಥ ವ್ಯಕ್ತಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಅಂಥ ವ್ಯಕ್ತಿ ನಿಮ್ಮ ಕಡೆ ಬರೋ ಹಾಗೆ ಅಟ್ರಾಕ್ಷನ್ನ ಇದು ಜಾಸ್ತಿ ಮಾಡುತ್ತೆ. ನಿಮ್ಮಲ್ಲಿ ಅವರಾಗವರೇ ನಿಮಗೆ ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಥರ ಫೀಲ್ ಮಾಡ್ಕೋತಾರೆ. ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಲಗ್ತಾ ಇರಬೇಕು, ನಿಮ್ಮ ನಗು ಮುಖನ ನೋಡಬೇಕು, ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತೂ ಇದೇ ಇರುತ್ತೆ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಇದನ್ನು ಒಳ್ಳೆ ಕೆಲಸಕ್ಕೆ ಮಾತ್ರನೇ ಬಳಸಿ, ಯಾರನ್ನು ಹಾನಿ ಮಾಡೋದಕ್ಕೆ ಅಲ್ಲ. ಸ್ನೇಹಿತರೆ, ಮೊನ್ನೆ ತಾನೇ ನನಗೊಂದು ಅನುಭವ ಆಯಿತು. ಏನು ಅಂತಂದರೆ, ಇಲ್ಲಿ ನಾವಿರೋ ಅಂಥ ಅಕ್ಕಪಕ್ಕದ ಮನೆ ಹತ್ತಿರ ಇರೋವಂಥ ಜನ, ಈಗ ನಾನೀಗ ನಿಮಗೆ ಹೆಲ್ಪ್ ಆಗೋ ಥರ ನಾನು ನಿಮಗೆ ಟಿಪ್ಸ್ಗಳು, ಈ ತಂತ್ರ ಪೂಜೆಗಳು ಹೇಳ್ಕೊಡ್ತೀನಿ ಅಲ್ವಾ, ಅದು ಸಾತ್ವಿಕವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಆದರೆ ಇದನ್ನು ಈಗ ಯೂಟ್ಯೂಬಲ್ಲೇ ನಾನು ನೋಡಿಬಿಟ್ಟು ನಮ್ಮನೆ ಅಕ್ಕಪಕ್ಕದವರೇ ನನ್ನ ವಾಮಾಚಾರ ಮಾಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಸರಿನಾ? ಅವರು ತಿಳ್ಕೊಂಡ್ರೆ ಪರವಾಗಿಲ್ಲ, ತಿಳ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಮತ್ತೇನೂ ಹೇಳ್ತೀನಿ, ಪದೇ ಪದೇ ಹೇಳ್ತೀನಿ, ಇದು ವಾಮಾಚಾರ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ನನಗೆ ಗೊತ್ತಿರೋ ಅಂಥ, ಈಗ ನಾನು ಒಂದಷ್ಟು ಕಡೆ ಸರ್ಚ್ ಮಾಡ್ತೀನಿ, ತಿಳ್ಕೊಳ್ತೀನಿ. ಇದು ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ಅಂತ ಅನಿಸಿದ್ರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ. ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕಾನ್ಫಿಡೆನ್ಸ್ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ. ಏಕೆಂದರೆ ಭಕ್ತಿಯಿಂದ ನಾವು ಏನು ಮಾಡ್ತೀವಿ ಅದನ್ನು ದೇವರು ಖಂಡಿತವಾಗ್ಲೂ ಕೊಡ್ತಾನೆ. ಆದರೆ ಇನ್ನೊಬ್ಬರಿಗೆ ನೋವು ಮಾಡೋಕ್ಕಾಗಲಿ, ಹಾನಿ ಮಾಡೋಕ್ಕಾಗಲಿ ನಾವು ಬಳಸಬಾರ್ದು. ಸ್ನೇಹಿತರೆ, ಇದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ನನಗೆ ಅದು ಗೊತ್ತೇ ಇಲ್ಲ. ನನಗೆ ಎಸ್ಪೆಷಲಿ ಈ ಥರ ಪೂಜೆಗಳು, ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ ಅಂತ ನಾನು ಹೇಳಲ್ಲ, ಆಯಿತಾ? ಎಷ್ಟು ಗೊತ್ತಿದೆಯೋ, ಎಷ್ಟು ನನಗೆ ತಿಳುವಳಿಕೆ ಇದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸರಿನಾ? ಸ್ನೇಹಿತರೆ, ಇದನ್ನು ಯಾರೇ ನೋಡ್ತಾ ಇದ್ರು ದಯವಿಟ್ಟು ಬೇರೆ ರೀತಿಯಲ್ಲಿ ನನ್ನನ್ನಾಗಲಿ, ನನ್ನ ಕೆಲಸನಾಗಲಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಸ್ನೇಹಿತರೆ, ನೀವು ಇವತ್ತು ಬಳಸುವಂಥ ಈ ಶಾಬರ ಮಂತ್ರವನ್ನು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಮಂತ್ರವನ್ನು ಮಾಡೋದಕ್ಕೆ ನಮಗೆ ಏನೇನು ಬೇಕು? ಇದಕ್ಕೆ ಒಂದು ದೀಪ ಬೇಕು, ತುಪ್ಪದ ದೀಪ. ದೀಪಕ್ಕೆ ಜೊತೆಯಲ್ಲಿ ಒಂದೆರಡು ಹೂವನ್ನು ತಗೊಳ್ಳಿ, ಯಾವುದಾದ್ರೂ ಶುದ್ಧ ಹೂವನ್ನು ತಗೊಳ್ಳಿ. ಜೊತೆಗೆ ಬಿಳಿ ಹೂವು, ಕೆಂಪು ಹೂವು ಯಾವುದಾದ್ರೂ ಸರಿ, ಆಯಿತಾ? ಯಾವುದಾದ್ರೂ ತಗೊಳ್ಳಿ. ನೀವು ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಧರಿಸಬೇಕು. ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಒಂದು ಸೇಫ್ ಆಗಿರೋವಂಥ, ಯಾರೂ ತೊಂದರೆ ಕೊಡದೇ ಇರೋವಂಥ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಇದನ್ನು ಯಾವ ದಿನ ಶುರು ಮಾಡಬೇಕು? ಸ್ನೇಹಿತರೆ, ಇದನ್ನು ಸೋಮವಾರ
ಬುಧವಾರ, ಶುಕ್ರವಾರಗಳಲ್ಲಿ ನೀವು ಮಾಡ್ಬೋದು. ಇದನ್ನು ರಾತ್ರಿ 9 ಗಂಟೆಯಿಂದ 11 ಗಂಟೆ ಒಳಗಡೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಈ ದಿನದಲ್ಲಿ ಸ್ನಾನ ಮಾಡಿ ಮೊದಲು ಶುದ್ಧವಾಗಿ, ಆಯಿತಾ? ಏಕೆಂದರೆ ಯಾವಾಗಲೂ ಸ್ನಾನ ಮಾಡಿ ಅಂತ ಹೇಳಿದ್ರ ಕಾರಣ ಏನು ಅಂದರೆ, ನೀವು ಸ್ನಾನ ಮಾಡಿದ್ರೆ ದೇಹ ಶುದ್ಧ ಆಗೋದ್ರ ಜೊತೆಗೆ ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತೆ. ಮನಸ್ಸಲ್ಲಿರುವಂಥ ಯಾವುದೇ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಅದೆಲ್ಲವನ್ನು ನಾವು ನಿವಾರಣೆ ಮಾಡಬೇಕಾಗತ್ತೆ. ಜೊತೆಗೆ ಆ ದಿನದಲ್ಲಿ ಇಲ್ಲ ಹೊರಗಡೆ ಎಲ್ಲರೂ ಹೋಗಿರ್ತೀವಿ, ಏನಾದರೂ ತಿಂದಿರ್ತೀವಿ. ಈಗ ಕ್ಲೀನಾಗಿರಬೇಕು ಅಂತಂದರೆ ನಾವು ನಮ್ಮ ಮನಸ್ಸು ದೇಹ ಶುದ್ಧವಾಗಿರಬೇಕು. ಅಕಸ್ಮಾತ್ ನಿಮಗೆ ಸ್ನಾನ ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ಒಳ್ಳೆ ಶುದ್ಧವಾಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಆಮೇಲೆ ಮಾಡಿ. ನಾನ್ ವೆಜ್ ತಿಂದಿರೋರಾದರೆ ತಲೆಗೆ ಸ್ನಾನ ಮಾಡ್ಕೊಂಡು ಮಾಡಿ, ಆಯಿತಾ? ಒಂದು 5 ಅವರ್ ಗ್ಯಾಪ್ ಕೊಟ್ಟು ತಲೆಗೆ ಸ್ನಾನ ಮಾಡಿ. ಇದನ್ನು ಹೇಗೆ ಮಾಡಬೇಕು ಅಂದರೆ, ನೀವೊಂದು ಸೇಫ್ ಆಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ದೀಪವನ್ನು ಹಚ್ಚಿ, ಆಯಿತಾ? ಹಚ್ಚಿಬಿಟ್ಟು ನೀವು ದೀಪದ ಮುಂದೆ ನಾನು ಹೇಳಿದ್ನಲ್ಲ ಆ ಹೂವನ್ನು ಇಡಿ, ಆಯಿತಾ? ನೀವು ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ನೀವೇನು ಮಾಡ್ತೀರಾ, ನೀವು ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಸಮಯ ಕಳಿಬೇಕು, ಈಗ ಯಾವ ವ್ಯಕ್ತಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ. ಆ ವ್ಯಕ್ತಿಯ ಫೋಟೋವನ್ನು ಇಟ್ಕೊಳ್ಳಿ, ಸರಿನಾ? ಫೋಟೋ ಇಟ್ಕೊಳ್ಳಿ. ಫೋಟೋ ನೋಡಿದ್ರೆ ಒಳ್ಳೆಯದು. ಅಂದರೆ ನಿಮಗೆ ಅವರ ಮುಖ ಕ್ಲೀನಾಗಿ ನೆನಪಿದೆ ಅಂತಂದರೆ ಕಲ್ಪನೆ ಮಾಡಿಕೊಂಡ್ರೂ ನಡೆಯುತ್ತೆ, ಸರಿನಾ? ಕಲ್ಪನೆ ಮಾಡಿಕೊಂಡು ಆ ವ್ಯಕ್ತಿನ ನೀವು ಯಾವ ರೀತಿ ಇರೋಕ್ಕೆ ಇಷ್ಟಪಡ್ತೀರಾ, ಅವ್ರು ಬರೀ ಮಾತಾಡಿದ್ರೆ ಸಾಕಾ, ಅವರು ನಿಮ್ಮ ಜೊತೆಲಿ ಯಾವ ರೀತಿ ನಡ್ಕೋಬೇಕು, ಅದನ್ನು ಕೂಡ ನೀವು ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡಿಕೊಂಡು ಆಮೇಲೆ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಕಲಿ ಚಾಮುಂಡಿ ವ್ಯಕ್ತಿಯ ಹೆಸರು ಮಮ ವಶಂ ಆನ್ ಸ್ವಾಹ. ಈ ಮಂತ್ರನ ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ 51 ಅಥವಾ 108 ಸಲ ಹೇಳಿ, ಆಯಿತಾ? ನಿಮಗೆ ಆ ಕೆಲಸ ಆಗಲೇಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಇರೋದ್ರಿಂದ ಮೈಂಡಲ್ಲಿ ಅಷ್ಟನ್ನೇ ಯೋಚನೆ ಮಾಡಬೇಕು. ಅಷ್ಟು ಮಾತ್ರನೇ ನೀವು ಅವ್ರ ಬಗ್ಗೆ ಅಷ್ಟೇ ನೀವು ಥಿಂಕ್ ಮಾಡಬೇಕು. ಯಾವ ಕೆಲಸ ಆಗಬೇಕು ಅದನ್ನು ತಲೆಯಲ್ಲಿ ಇಟ್ಕೊಂಡು ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಈ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ, ಸರಿನಾ? ಮಂತ್ರ ತುಂಬಾ ಪವರ್ಫುಲ್ಲು. ಮನಸ್ಸಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಹೇಳಿ, ಆಯಿತಾ? ಯಾರಿಗೂ ನಿಮ್ಮಿಂದ ನೋವಾಗಬಾರ್ದು, ಆಯಿತಾ? ಮಿಸ್ಯೂಸ್ ಮಾತ್ರ ಯಾರಿಗೂ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ರೀತಿಯಲ್ಲಿ ಹೇಳಿ, ಸರಿನಾ? ಸ್ನೇಹಿತರೆ, ಮತ್ತೆ ಬಿಡಿಸಿ ಹೇಳಬೇಕು ಅಂದರೆ, ನೀವು ಮಂತ್ರ ಹೇಳಬೇಕಾದ್ರೆ ನೀವು ಕಲ್ಪನೆ ಮಾಡ್ಕೊಳ್ತೀರಲ್ವಾ, ನಿಮಗೆ ಹೇಳಿದ್ನಲ್ಲ, ನೀವು ಇಷ್ಟಪಡುವಂಥ ಯಾವುದೇ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕು ಅಂದರೂ ಅದನ್ನು ಪಾಸಿಟಿವಿಟಿನಲ್ಲಿ ನೀವು ಬದಲಾಯಿಸ್ಕೊಳ್ಬೇಕು, ಆಯಿತಾ? ಯಾರು ನಿಮಗೆ ತೊಂದರೆ ಕೊಡಬಾರ್ದು, ಮೈಂಡು ಡಿಸ್ಟರ್ಬ್ ಆಗಬಾರ್ದು. ನೀವೇನಾದರೂ ಮತ್ತೆ ಮೈಂಡ್ ಡಿಸ್ಟರ್ಬ್ ಆಯಿತು ಅಂತಂದರೆ ನಿಮಗೆ ಅದು ರಿಸಲ್ಟ್ ಬರಲ್ಲ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನು ಕರೆಕ್ಟಾಗಿ ಕಲ್ಪನೆ ಮಾಡಿಕೊಂಡು ನೀಟಾಗಿ ಹೇಳಿ, ಆಯಿತಾ? ಯಾವ ಕೆಲಸ ಆಗಬೇಕು ಆ ಕೆಲಸನ ಆಲ್ರೆಡಿ ಆಗ್ತಾಯಿದೆ ಅಂತಲೇ ಕಲ್ಪನೆ ಮಾಡಿಕೊಂಡು ಮಂತ್ರವನ್ನು ಹೇಳಿ. ಸ್ನೇಹಿತರೆ, ಇದನ್ನು ಎಷ್ಟು ದಿನ ಮಾಡಬೇಕು? ಇದನ್ನು ನೀವು 21ರಿಂದ 41 ದಿನ ಮಾಡಬೇಕು, ಸರಿನಾ? ಗಟ್ಟಿಯಾಗಿ ರಿಸಲ್ಟ್ ಬರಬೇಕಲ್ವಾ? 1 ದಿನ 2 ದಿನ ಮಾಡಿದ್ರೂ ರಿಸಲ್ಟ್ ಬಂದ ತಕ್ಷಣ ನಿಲ್ಸಕ್ಕೆ ಹೋಗ್ಬೇಡಿ, ಆಯಿತಾ? ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರ ಪಾಸಿಟಿವಿಟಿ, ಸಣ್ಣ ಪುಟ್ಟ ರಿಸಲ್ಟು, ಸ್ಪಂದನೆ, ಮೆಸೇಜು ಏನಾದರೂ ಒಂದು ಬಂದೇ ಬರುತ್ತೆ. ಆದರೆ ಗಟ್ಟಿಯಾಗಿ ಅವರಿಗೆ ಅವ್ರ ಮೈಂಡಲ್ಲಿ ನೀವಷ್ಟೇ ಇರಬೇಕು, ನಿಮ್ಮ ಬಗ್ಗೆ ಅಷ್ಟೇ ಅವ್ರು ಯೋಚನೆ ಮಾಡಬೇಕು ಅಂತಂದರೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಸೇಮ್ ಟೈಮನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೇಮ್ ಟೈಮಲ್ಲಿ, ಕರೆಕ್ಟ್ ಟೈಮಲ್ಲಿ ಪ್ರತಿದಿನ ಮಾಡ್ಕೊಳ್ತಾ ಹೋಗಿ. 41 ದಿನ ಮಾಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೆನೆಸ್ಕೋತಾರೆ, ಯಾವ ರೀತಿ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಸರಿನಾ? ಕೆಲವು ವ್ಯಕ್ತಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 1 ರಿಂದ 3 ದಿನದಲ್ಲಿ ಅದರ ಫಲ ಸಣ್ಣ ಪುಟ್ಟದಾಗಿ ಕಾಣಿಸ್ಬೋದು. 7 ದಿನದಲ್ಲಿ ಕಾಲ್ ಬರ್ಬೋದು, ಸರಿನಾ? ಕೆಲವರಿಗೆ ಬರುತ್ತೆ. ಕೆಲವರ ಕರ್ಮಗಳು ಸ್ಟ್ರಾಂಗ್ ಆಗಿರ್ತವೆ, ಬರುತ್ತೆ. ನಾವು ಏನೇ ಪೂಜೆ ಮಾಡಿದ್ರೂ ರಿಸಲ್ಟು ಕೆಲವರಿಗೆ ವ್ಯತ್ಯಾಸವಾಗಿ ಇರುತ್ತೆ, ಸರಿನಾ? ಯಾಕೆ ಅಂತಂದರೆ ನಾವು ಮಾಡಿದ ಕರ್ಮಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಸರಿನಾ? ನಾವು ಹಿಂದೆ ಮಾಡಿರೋ ಕರ್ಮಗಳು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಕರ್ಮಗಳಿರ್ತಾವಲ್ಲ, ಆ ಕರ್ಮಗಳು ನಾವು ಮಾಡೋ ಪೂಜೆಗಳಿಗೆ ಅನ್ವಯ ಆಗುತ್ತೆ. ನಿನಗಿದನ್ನು ಕೊಡಬಾರ್ದಾ ಅನ್ನೋದು ಯಾರ ನಿರ್ಧಾರ? ನಮ್ಮ ನಿರ್ಧಾರ ಅಲ್ಲ, ದೇವರ ನಿರ್ಧಾರ. ದೇವರು ನಿಮಗೆ, ನೀವು ಶ್ರದ್ಧೆಯಿಂದ ನೀವು ಕೇಳ್ತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ದೇವರು ನಿರ್ಧಾರ ಮಾಡ್ತಾನೆ, ಅವರು ನಿಮಗೆ ಕೊಡ್ತಾರೆ, ಸರಿನಾ? ಭಕ್ತಿಯಿಂದ ಪ್ರೀತಿಯಿಂದ ಕೇಳಿ. ನಿಮ್ಮಲ್ಲಿ ಯಾವುದೇ ಥರದ ಕೆಟ್ಟ ಉದ್ದೇಶ ಭಾವನೆ ಅನ್ನೋದು ಇರಬಾರ್ದು.
ಆಯಿತಾ, ಯಾರ ಬಗ್ಗೆನೂ ಇರಬಾರ್ದು. ಆ ರೀತಿಯಲ್ಲಿ ನೀವು ಭಕ್ತಿಯಿಂದ ಕೇಳಿ ಆ ಮೇಲಿರೋ ದೇವರು ನಂಬಿಕೆಯಿಂದ ನೀವು ಮಾಡಿದ್ರೆ, ಶ್ರದ್ಧೆಯಿಂದ ನೀವು ಮಾಡಿದ್ರೆ ಅವರು ನಿಮಗೆ ಕೊಟ್ಟೇ ಕೊಡ್ತಾರೆ. ಸರಿನಾ ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.